ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ನಾನು KSET ಯಾವ ಥರ ಅಪ್ಲೈ ಮಾಡೋದು ಎಂಬುದಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನಾವು ನೋಡ್ಬೋದು, ನಾನು ನೋಟಿಫಿಕೇಷನ್ನ ತೆಗೆದಿಟ್ಟಿದ್ದೀನಿ. ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ KSET ಅಂದರೆ ಓಕೆ. ಇದನ್ನು 2/11/2025 ಏನು ಮಾಡ್ತಾ ಇದ್ದಾರೆ, ಒಂದು ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ನಾವು ಇದಕ್ಕೆ ಆನ್ಲೈನ್ ಅಪ್ಲಿಕೇಶನ್ ಯಾವಾಗ ಆರಂಭ ಆಗುತ್ತೆ ಅಂತ ಸಹ ನಾನು ಲಾಸ್ಟ್ ಒಂದು ವೀಕ್ ಮುಂಚೆನೇ ವಿಡಿಯೋ ಮಾಡಿ ಇದು ಮಾಡಿದ್ದೆ. ಬಟ್ ಅಪ್ಲೋಡ್ ಇಶ್ಯೂಲ್ಲಿ ಸ್ವಲ್ಪ ಇದಾಗಿಬಿಟ್ಟು ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಸೊ ಹೇಗೆ ನಾನು ಇನ್ನೊಂದ್ಸಲ ಮಾಡಿ ಇದು ಮಾಡ್ತಾಯಿದ್ದೀನಿ. ಇಲ್ಲ ನೋಡ್ಬೋದು, ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಪ್ರಾರಂಭ 28/8/2025 ಅಂತಿದೆ. ಬಟ್ ಇದನ್ನು ಮತ್ತೆ ಮುಂದೂಡಿದ್ದಾರೆ. ಈಗ ನೆಕ್ಸ್ಟ್ ಮಂತು ಫಸ್ಟಿಂದ ಏನಾಗುತ್ತೆ, ಅಪ್ಲಿಕೇಶನ್ ಪ್ರಾರಂಭ ಆಗುತ್ತೆ. ನೆಕ್ಸ್ಟ್ ಆನ್ಲೈನ್ ಮೂಲಕ ಸಲ್ಲಿಕೆ ಕೊನೆಯ ದಿನಾಂಕ ಅದೇ ತಿಂಗಳನ್ನ ಒಂದು 18ನೇ ತಾರೀಕು ನೆಕ್ಸ್ಟ್ ಮಂತು ಕ್ಲೋಸ್ ಆಗ್ತಿದೆ. ನೆಕ್ಸ್ಟ್ ಇದಕ್ಕೆ ಒಂದು ಅರ್ಜಿನ ಒಂದು ಏನು ಶುಲ್ಕನ ಪಾವತಿಸಲು ಅಂದರೆ ಫೀಸ್ನ ಒಂದು ಕಟ್ಟೋಕ್ಕೆ ಲಾಸ್ಟ್ 19 ಇದೆ. ಓಕೆ, ಒಂದು ದಿನ ಎಕ್ಸ್ಟ್ರಾ ಇದೆ. ಸೊ ಯಾರೆಲ್ಲ ಈಗ PG ಮಾಡಿಕೊಂಡು ಅಥವಾ ಈ BSc BEd ಮಾಡ್ಕೊಂಡಿರೋರು, ಈ ಥರ ಇರೋರೆಲ್ಲ, ನೆಕ್ಸ್ಟ್ MSc ಮಾಡ್ಕೊಂಡಿರೋರು, BCom BA ಈ ಥರ ಎಲ್ಲ ಮಾಡಿಬಿಟ್ಟು ಯಾರು UG ಮಾಡಿ PGನೂ ಸಹ ಮಾಡಿದ್ದೀರೋ ಅವರೆಲ್ಲ ಸಹ ಏನು ಮಾಡ್ಬೋದು, ಅಪ್ಲೈ ಮಾಡ್ಬೋದು. ಓಕೆ, ನೆಕ್ಸ್ಟ್ ಮಾಸ್ಟರ್ಸ್ ಮಾಡಿರೋರು ಸಹ ಅಪ್ಲೈ ಮಾಡ್ಬೋದು. ನೆಕ್ಸ್ಟು ಆಲ್ ಟಿಕೆಟ್ ಯಾವಾಗ ಇದು ಮಾಡ್ತಾರೆ, ನಮ್ಗೆ ಇಶ್ಯೂ ಮಾಡ್ತಾರೆ ಅಂದರೆ 24/10/2020 ನಿಮಗೆ ಇದು KCET ಒಳಗಡೆ ನಮಗೆ ಆಲ್ ಟಿಕೆಟು ನಮಗೆ ಸಿಗುತ್ತೆ. ಓಕೆ, ನೆಕ್ಸ್ಟು ಒಂದು ಪರೀಕ್ಷಾ ದಿನಾಂಕ ಬಂದುಬಿಟ್ಟು 11ನೇ ತಿಂಗಳು 2ನೇ ತಾರೀಕು ನಿಮಗೆ ಪರೀಕ್ಷೆ ಸಹ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಯಾವುದು ಲೆಂತಿ ಪ್ರೋಸೆಸ್ ಹೇಳ್ತಾ ಇಲ್ಲ. ಇವಾಗ ಕೆಲವೊಂದು ಎಕ್ಸಾಮ್ಸ್ನ ನಾವು ನೋಡ್ಬೋದು, ಇವತ್ತು ನಾವು ಅಪ್ಲಿಕೇಶನ್ ಹಾಕಿದರೆ ನೆಕ್ಸ್ಟ್ ವರ್ಷಕ್ಕೆ ನಾವು ಬರೆಯೋದಿರ್ತದೆ. ಆದರೆ ಇದು KSETಲ್ಲಿ ಆ ಥರ ಏನೂ ಇಲ್ಲ. ಇವಾಗ ನಾವು ಇವಾಗ ಮಾಡಿಬಿಟ್ಟು ಒಂದು ಮಂತ್ ಗ್ಯಾಪ್, ಅಂದರೆ ಅಪ್ಲಿಕೇಶನ್ ಹಾಕೋಕೆ ಒಂದು ಮಂತ್ ಗ್ಯಾಪ್ ಇಟ್ಟಿದ್ದಾರೆ. ನೆಕ್ಸ್ಟು ನಾವು ಎಕ್ಸಾಮ್ ಬರೆಯೋದಕ್ಕೆ ಇದು ಮಾಡ್ತಿದ್ದೆ. ಯಾರೆಲ್ಲ ಓದ್ಕೊಂಡು ಎಕ್ಸಾಮ್ ಪ್ರಿಪೇರ್ ಮಾಡಿ ಗೌರ್ಮೆಂಟ್ ಎಕ್ಸಾಮ್ಸ್ನೆಲ್ಲ ಅಟೆಂಡ್ ಮಾಡ್ಬೇಕಂತಿದ್ರು, ಯು ಶುಡ್ ಗೋ ಥ್ರೂ ದಿಸ್. ಓಕೆ, ನೆಕ್ಸ್ಟು ಅಭ್ಯರ್ಥಿಗಳು KSET 2025 ಆನ್ಲೈನ್ ಮೂಲಕ ಮಾತ್ರ ಅರ್ಜಿ ಸಲ್ಲಿಸಬಹುದು. ಯಾವುದೇ ಈ ಥರ ನಮೂನೆಯಲ್ಲಿ ಅರ್ಜಿಯನ್ನು ಸ್ವೀಕರಿಸೋದಿಲ್ಲ. KSET ವೆಬ್ಸೈಟ್, ಈ ಒಂದು ವೆಬ್ಸೈಟ್ ಸಹ ಇಲ್ಲಿದೆ ನೋಡಿರಿ. ನಾವು CT ಎಲ್ಲ ಯಾವುದು KE ವೆಬ್ಸೈಟ್ ಒಳಗಡೆ ಹಾಕ್ತೀವೋ ಅದೇ ವೆಬ್ಸೈಟಲ್ಲಿ ಇದು ಮಾಡ್ತೀವಿ. ಓಕೆ, ನೆಕ್ಸ್ಟು ಪ್ರವೇಶದ ಮೂಲಕ ಆನ್ಲೈನ್ ಅರ್ಜಿನ ಸಲ್ಲಿಸಬಹುದಾಗಿದೆ. ನೆಕ್ಸ್ಟು ಅರ್ಜಿ ಸಲ್ಲಿಸಲು ಏನೇನೆಲ್ಲ ಓದಿರಬೇಕು ಅಂತ ಇಲ್ಲಿ ಹಾಕಿದ್ದಾರೆ. ಫಸ್ಟ್ ಸ್ವಲ್ಪ ಓದ್ಕೊಳ್ಳೋಣ. KSET 2025 ಪರೀಕ್ಷೆ 33 ವಿಷಯಗಳಲ್ಲಿ ನಡೆಯಲಾಗಿದ್ದು, ಪರೀಕ್ಷಾ ಕೇಂದ್ರಗಳ ವಿವರ ಪುಟ 7ರಲ್ಲಿದೆ. ಯಾವ್ಯಾವ ಪರೀಕ್ಷಾ ಕೇಂದ್ರಗಳೆಲ್ಲ ಇದ್ದಾವೆ ಅಂತ ಸಹ ಇಲ್ಲಿ ತಿಳಿಸ್ತಾ ಇದ್ದಾರೆ. ಓಕೆ, ನೆಕ್ಸ್ಟು ಅರ್ಹತೆ ಪಡೆದ ವಿದ್ಯಾರ್ಥಿಗಳು ಏನೇನೆಲ್ಲ ಅರ್ಹತೆ ಇರಬೇಕಪ್ಪ ಅಂತಂದರೆ, ಒಂದು ಯೂನಿವರ್ಸಿಟಿಲಿ ಆ ಒಂದು ಡಿಗ್ರಿನ ಮುಗಿಸಿರ್ಬೇಕು. ಓಕೆ, ಪ್ರಥಮ ದರ್ಜೆ ಪದವಿ ಕಾಲೇಜು, ಉನ್ನತ ಶಿಕ್ಷಣ ಅಂದರೆ ಸರ್ಕಾರಿ ಅನುದಾನಿತ ಅಂದರೆ ಪ್ರೈವೇಟ್ ಯಾವುದೇ ಒಂದಾಗಿರಲಿ, ಒಟ್ಟು ಡಿಗ್ರಿ ಕಂಪ್ಲೀಟ್ ಆಗಿರಬೇಕು. ನೆಕ್ಸ್ಟು ಇವರೇನು SC ST ಸ್ಟೂಡೆಂಟ್ಸು, ನೆಕ್ಸ್ಟು ಫಸ್ಟ್ A ಸೆಕೆಂಡ್ B ಥರ್ಡ್ B ಎಲ್ಲ ಸ್ಟೂಡೆಂಟ್ಸ್ ಏನಿದ್ದಾರೋ ಇವರೆಲ್ಲ ಸಹ ಅಪ್ಲೋಡ್ ಮಾಡ್ಬೋದು. ಓಕೆ, ನೆಕ್ಸ್ಟು ಅರ್ಹತಾ ನಿಬಂಧನೆಗಳು, UGಯಿಂದ ಮಾನ್ಯತೆ ಪಡೆದಿರುವ ವಿಶ್ವವಿದ್ಯಾಲಯಗಳು, ಅಂದರೆ UG ಅಂದರೆ ಡಿಗ್ರಿ ಆಗಿರಬೇಕು. ನೆಕ್ಸ್ಟು ಅವರು 55% ಪಾಸ್ ಆಗಿರಬೇಕು, ಅಂದರೆ 60% ನಿಮ್ಗೆ ಏನಾಗಬೇಕು, ಎಲಿಜಿಬಲ್ ಕ್ರೈಟೀರಿಯಾ ಇರಬೇಕು ಅಪ್ಲೈ ಮಾಡೋದಕ್ಕೆ. ನೆಕ್ಸ್ಟು ನೀವೇನಾದರೂ ಮಾಸ್ಟರ್ಸ್ ಮಾಡಿದ್ದೀರ ಅಂತಂದರೆ ಮಾಸ್ಟರ್ಸ್ ಮಾಡಿರೋ ಸಹ ಅಪ್ಲೈ ಮಾಡ್ಬೋದು. ಇಲ್ಲೂ ಸಹ SC STಗೆ ಅಥವಾ ಎಲ್ಲ ಕೆಟಗರಿಯವರಿಗೆ ಸಾಮಾನ್ಯ 55% ನಿಮಗೆ ಇದು ಇರಬೇಕು, ಕೆಟಗರಿ ಕ್ರೈಟೀರಿಯಾ ಇರಬೇಕು ಅಪ್ಲೈ ಮಾಡೋದಕ್ಕೆ. ಓಕೆ, ನೆಕ್ಸ್ಟು ನಮ್ಗೆ ಏನು ಇನ್ಫಾರ್ಮೇಷನ್ ಬೇಕೋ ಅದನ್ನಷ್ಟೇ ನಾನು ಹೇಳ್ತೀನಿ. ಓಕೆ, ನೆಕ್ಸ್ಟ್ ಇದಕ್ಕೆ ಯಾವುದೇ ಒಂದು ಏಜ್ ಲಿಮಿಟೇಷನ್ಸ್ ಇಲ್ಲ. ಡಿಗ್ರಿ ಆಗಿರೋರು, ನೆಕ್ಸ್ಟು ಒಂದು ಮಾಸ್ಟರ್ಸ್ ಮಾಡಿರೋರು ಸಮೇತ ಅಪ್ಲೈ ಮಾಡ್ಬೋದು ಅಂತ ಇಲ್ಲಿ ವಯೋಮಿತಿ ನೋಡ್ತಾ ಇದ್ದೀವಿ, ಏಜ್ ರಿಲ್ಯಾಕ್ಸೇಷನು. ನೆಕ್ಸ್ಟು ಇಲ್ಲಿ ನಾವು ನೋಡೋದಾದರೆ ಒಂದು ಫೀಸ್ ಎಷ್ಟಿದೆ ಅಂತ ನೋಡೋದಾದರೆ, SC STಗೆ ಬಂದುಬಿಟ್ಟು 700 ಇದೆ. ನೆಕ್ಸ್ಟು ಥರ್ಡ್ B ಸೆಕೆಂಡ್ A ಸೆಕೆಂಡ್ B ಥರ್ಡ್ B ಥರ್ಡ್ A ಇವರೆಲ್ಲ ಬಂದುಬಿಟ್ಟು 1000s ಇದೆ. ಓಕೆ, ನೆಕ್ಸ್ಟು ಇದು ಏನು ಫೀಸ್ನ ಯಾವುದ್ರ ಮೂಲಕ, ಆನ್ಲೈನ್ ಮೂಲಕನೇ ಪೇ ಮಾಡಬೇಕಂತ ಇದೆ. ಬೇರೆ ಯಾವುದೇ ವಿಧಾನದ ನೀವೇನಾದರೂ ಆನ್ಲೈನ್ ಬಿಟ್ಟು ಬೇರೆ ಯಾವುದೇ ಇದು ಮಾಡೋಕ್ಕೋದ್ರೂ ಅದು ಇದು ಆಗೋಲ್ಲ. ಓಕೆ, ನೆಕ್ಸ್ಟು ಕನ್ಸಿಡರ್ ಆಗಲ್ಲ. ನೆಕ್ಸ್ಟು ಇದು ಯಾವ ಥರ ಎಕ್ಸಾಮ್ಸ್ ಎಲ್ಲ ಇದೆ ಅಂತ ನಾವು ನೋಡೋದಾದರೆ, ಇಲ್ಲ ನೋಡ್ಬೋದು, ಪರೀಕ್ಷಾ ವಿಧಾನ ಮತ್ತು ಪರೀಕ್ಷಾ ದಿನಾಂಕ ಬಂದುಬಿಟ್ಟು ಅದು ಅಲ್ಲಿ ಆಲ್ರೆಡಿ ಡೇಟ್ ಸಮೇತ ಮೆನ್ಷನ್ ಮಾಡಿದ್ದಾರೆ. ಓಕೆ, ನೆಕ್ಸ್ಟು ನವಂಬರಲ್ಲಿ ನವಂಬರ್ 2 ಫಸ್ಟ್ ಮತ್ತು ಸೆಕೆಂಡ್ ಪೇಪರ್ಸ್ ಇರುತ್ತೆ, 2 ಪೇಪರ್ಸ್ ಇರುತ್ತೆ. ಫಸ್ಟ್ ಪೇಪರು 100 ಮಾರ್ಕ್ಸ್ಗೆ 50 ಕ್ವಶನ್ಸ್ ಇರುತ್ತೆ. ನೆಕ್ಸ್ಟು ಸೆಕೆಂಡ್ ಪೇಪರು 200 ಮಾರ್ಕ್ಸ್ಗೆ 100 ಕ್ವಶನ್ಸ್ ಇರ್ತದೆ. ಓಕೆ, ಬೆಳಗ್ಗೆ 10ರಿಂದ 1:30 ತನಕ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ. ಟೋಟಲ್ 3 hours ನಿಮಗೆ ಎಕ್ಸಾಮ್ಸ್ ಟೈಮಿಂಗ್ಸ್ ಇರುತ್ತೆ. ಓಕೆ, ನೆಕ್ಸ್ಟು ಅಭ್ಯರ್ಥಿಗಳು ಮಧ್ಯಾಹ್ನ 1 ಗಂಟೆ ಮೂಲಕ
1 ಗಂಟೆಯ ಮೊದಲು ಪರೀಕ್ಷಾ ಕೇಂದ್ರದಲ್ಲಿ ಹೊರಬರಲು ಅನುಮತಿಸುವುದಿಲ್ಲ. ಅಂದರೆ ಎಕ್ಸಾಮ್ 10 to 1 ಇರೋದ್ರಿಂದ 1 ಗಂಟೆ ಮುಂಚೆ ಯಾರೂ ಹೊರಗಡೆ ಬರೋದಿಲ್ಲ ಅಂತ. ಎಲ್ಲ ಏನು ಎಕ್ಸಾಮ್ಸ್ ಕ್ರೈಟೀರಿಯಾ ಇದ್ದಾವೋ ಅವನ್ನೆಲ್ಲ ಫಾಲೋ ಮಾಡಬೇಕು. ಯು ಶುಡ್ ಗೋ ಥ್ರೂ ದಿಸ್ ಒನ್. ಆ್ಯಂಡ್ ಆಲ್ಸೋ ನೀವು ಯಾವಾಗ ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ತೀರಾ ಅದು ಹಿಂದೆ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಇರ್ತವೆ. ಸೊ ಅದನ್ನೆಲ್ಲ ನೀವು ಪಾಲ್ಗೊಳ್ಬೇಕಾಗುತ್ತೆ. ನೆಕ್ಸ್ಟು ನೀವು ಏನೇ ಎಕ್ಸಾಮ್ನ ಕಂಡಕ್ಟ್ ಮಾಡೋಕ್ಕೆ ಹೋಗುವಾಗ ಸ್ಟಾರ್ಟಿಂಗು ನೀವು ಒಂದು ಹಾಲ್ ಟಿಕೆಟು, ನೆಕ್ಸ್ಟ್ ನಿಮ್ಮೊಂದು ID ಪ್ರೂಫು, ಒಂದು ಫೋಟೋ ಕಂಪಲ್ಸರಿ ತಗೊಂಡೋಗಿ. ಯಾಕಂದರೆ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ನಮ್ಮ ಒಂದು ಕರ್ನಾಟಕದಲ್ಲಿ ಪ್ರತಿಯೊಬ್ಬರು ಯಾವೆಲ್ಲ ಅಭ್ಯರ್ಥಿಗಳು ಪಾಲ್ಗೊಳ್ತಾರೋ, ಅಂದರೆ ಯಾರೆಲ್ಲ ಅಭ್ಯರ್ಥಿಗಳು ಬರೀತಾರೋ ಪ್ರತಿಯೊಬ್ಬರು ಸಹ ಏನು ಮಾಡಬೇಕು, ಒಂದು ID ತಗೊಂಡೋಗ್ಬೇಕು. ಓಕೆ, ಒಂದು ಫೋಟೋ, ID ವಿತ್ 2 ಪೆನ್ಸ್, 2 ಬಾಲ್ ಪೆನ್ಸ್ ಆ್ಯಂಡ್ ಒಂದು ಹಾಲ್ ಟಿಕೆಟ್. ನೆಕ್ಸ್ಟು ಯಾವ್ಯಾವ ಇದ್ರ ಮೇಲೆ ಇರುತ್ತೆ ಅಂತಂತ ನೋಡೋದಾದರೆ, KSET ಪರೀಕ್ಷಾ ಫಲಿತಾಂಶ ಪ್ರಕಟಣೆಯ ವಿಧಾನ ಯಾವ ಥರ ಇರುತ್ತೆ ಅಂತಂದರೆ, UGC ಮಾರ್ಗ ಸೂಚಿಸಿದ ಪ್ರಕಾರ KSETನ ಮಾನದಂಡವು ಅಂತಿಮ ಮತ್ತು ಅಭ್ಯರ್ಥಿಗಳು ಇದಕ್ಕೆ ಬಾಧ್ಯರಾಗಿರ್ತಾರೆ. ಇದನ್ನು ಲಾಸ್ಟಿಗೆ ನಾನು ಹೇಳ್ತೀನಿ. ಫಸ್ಟ್ ಮತ್ತು ಸೆಕೆಂಡ್ ಪೇಪರ್ನ ಒಟ್ಟು ಅಂಕಗಳನ್ನು ಇದು ಮಾಡಿ ಕನಿಷ್ಠ ಅಂಕಗಳನ್ನು ನೀವು ಗಳಿಸ್ಬೇಕು. ಅವ್ರು ಮಾತ್ರ ಎಲಿಜಿಬಲ್ ಆಗ್ತಾರೆ. ಇಷ್ಟು ಪರ್ಸೆಂಟ್ ಅಂತ ಇರುತ್ತೆ. ಅದನ್ನಿಲ್ಲ ಲಾಸ್ಟಿಗೆ ತೋರಿಸ್ತೀನಿ. ಇಲ್ಲಿ ನೋಡಿ, ಕ್ಯಾಟಗರಿ ಒಂದು ಜನರಲ್ ಅವ್ರಿಗೆ ಫಸ್ಟ್ ಪೇಪರ್ ಸೆಕೆಂಡ್ ಪೇಪರ್ಸ್ ಒಟ್ಟು ಸೇರಿ ಒಂದು 40% ಅಂತೂ ಇರಬೇಕು. ಓಕೆ, ನೆಕ್ಸ್ಟ್ SC ST ಅವ್ರಿಗೆ 35% ಏನಾದರೂ ಎಲಿಜಿಬಲ್ ಆದರೆ ಅಂತಂದರೆ ನೀವು ಪ್ರೊಫೆಸರ್ ಆಗ್ಬೋದು, ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ಬೋದು. ಓಕೆ, ಇದೊಂದು ಎಲಿಜಿಬಲ್ ಕ್ರೈಟೀರಿಯಾ. ಇಲ್ಲಿ ನಾವು ನೋಡ್ಬೋದು, ಫಸ್ಟ್ ಪೇಪರು ಸೆಕೆಂಡ್ ಪೇಪರು 40% ಬಂದುಬಿಟ್ಟು ಜನರಲ್ ಅವರಿಗೆ, SC ST ಬಂದುಬಿಟ್ಟು 35% ನೀವು ಇದು ಮಾಡಿದರೆ ಸಾಕು, ನೀವು ಎಲಿಜಿಬಲ್ ಆಗ್ತೀರ ಅಸಿಸ್ಟೆಂಟ್ ಇದಕ್ಕೆ. ನೆಕ್ಸ್ಟು ಇದರಲ್ಲಿ ಮೀಸಲಾತಿ ಸಹ ಇದೆ. ಮತ್ತು SC STಗೆ ಇನ್ನೊಂದು ಗುಡ್ ನ್ಯೂಸ್ ಏನಂದರೆ, ಒಳ ಮೀಸಲಾತಿ ಸಹ ಜಾರಿಗೆ ಬಂದಿರೋ ಪ್ರಕಾರ ನೀವು ಯಾರೆಲ್ಲ SSC ಸ್ಟೂಡೆಂಟ್ಸ್ ಇದ್ದೀರೋ ನೀವು ಸಹ ಅಟೆಂಡ್ ಮಾಡಿ. ಬೈ ಚಾನ್ಸ್ ನಿಮ್ಗೆ ಏನಾದ್ರು ಲಕ್ಕಿತ್ತು ಅಂತಂದರೆ, ನೀವೇನಾದರೂ ಕ್ರೈಟೀರಿಯಾ ಪಾಸಾಗಿ ಒಂದು 35% ಇರ್ತದೆ, ನೀವು ಡೈರೆಕ್ಟಾಗಿ ಗೌರ್ಮೆಂಟ್ ಜಾಬ್ನ ತೊಗೋಬೋದು ಅಂತ ಹೇಳ್ತೀನಿ. ನೆಕ್ಸ್ಟು ಇದಕ್ಕೆ KSET ಪಠ್ಯಕ್ರಮ ಮತ್ತು ಪ್ರಶ್ನೆ ಪತ್ರಿಕೆ ಯಾವ ಥರ ಎಲ್ಲ ಇರುತ್ತೆ ಅಂತ ಸಹ ಹೇಳಿದ್ದಾರೆ. ನಾವೇನಾದರೂ ನಿಮಗೆ ಏನಾದರೂ ಹೆಚ್ಚಿನ ವಿವರ ಬೇಕು ಅಂತಂದರೆ ಇಲ್ಲಿ ನೋಡಿ, ಇದನ್ನು ಸ್ಕ್ರೀನ್ಶಾಟ್ ತಗೊಳ್ಳಿ. ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಇಲ್ಲಿ ಕೆಲವೊಂದು ಪೇಪರ್ಸ್ ಮತ್ತು ಎಕ್ಸಾಮ್ ಪೇಪರ್ಸ್ ಇದೆ, ನೆಕ್ಸ್ಟ್ ಲಾಸ್ಟ್ ಇಯರ್ ಕ್ವಶನ್ ಪೇಪರ್ಸ್ ಎಲ್ಲ ಇರುತ್ತೆ. ಇದನ್ನ ಈ ಒಂದು ಲಿಂಕ್ ಹೋಗ್ಬಿಟ್ಟು ನೀವು ಡೌನ್ಲೋಡ್ ಮಾಡ್ಕೋಬೋದು. ಓಕೆ, ಓದ್ಕೊಳ್ಳೋದಕ್ಕೆ ಇಂಟ್ರೆಸ್ಟ್ ಇರೋರು. ನೆಕ್ಸ್ಟು ಯಾವುದ್ರ ಮೇಲೆಲ್ಲ ಆಧಾರಿತವಾಗಿರುತ್ತೆ ಅಂತಂದರೆ ನೋಡಿ, ಇಲ್ಲಿ 33 ಸಬ್ಜೆಕ್ಟ್ಸ್ ಮೇಲೆ ಆಧಾರಿತ ಆಗಿರುತ್ತೆ. ನೆಕ್ಸ್ಟ್ ಎಲ್ಲ ಪೇಪರ್ಸ್ ಏನಾಗಿರ್ತದೆ, ನಿಮಗೆ ಯಾವ ಲ್ಯಾಂಗ್ವೇಜಲ್ಲಿ ಬೇಕೋ, ಇಂಗ್ಲೀಷಲ್ಲಿ ಬೇಕೋ ಅಥವಾ ಕನ್ನಡದಲ್ಲಿ ಬೇಕೋ ಆ ಥರ ಚಾಯ್ಸ್ ಸಹ ಮಾಡ್ಕೋಬೋದು. ನೆಕ್ಸ್ಟು ಕನ್ನಡ, ಅರ್ಥಶಾಸ್ತ್ರ, ಇಂಗ್ಲೀಷು, ಸೋಷಿಯಲ್ ಸೈನ್ಸು, ಭೂಗೋಳಶಾಸ್ತ್ರ, ಹಿಂದಿ, ಈ ಎಲ್ಲ ಇದೂ ಒಳಗೊಂಡಿರುತ್ತೆ. ಓಕೆ, ನೆಕ್ಸ್ಟು ನಿಮ್ಗೆ ಏನಾದರೂ ನೆಕ್ಸ್ಟ್ ಇನ್ಫಾರ್ಮೇಷನ್ ಬೇಕು ಅಂದರೆ ಯಾವ ಥರ ಅಪ್ಲೈ ಮಾಡೋದು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬಟ್ ಇದು ನೋಟಿಫಿಕೇಷನ್ನ ಫಸ್ಟ್ ನೀವು ನೀವು ಫಸ್ಟ್ ಅರ್ಥ ಮಾಡ್ಕೋಬೇಕು. ನೆಕ್ಸ್ಟು ಪರೀಕ್ಷಾ ಕೇಂದ್ರಗಳೆಲ್ಲ ಯಾವ್ಯಾವ ಇದಾವೆ ಅಂತ ನಾವು ನೋಡೋದಾದರೆ, ಬೆಂಗಳೂರು, ಬೆಳಗಾವಿ, ಬಳ್ಳಾರಿ, ವಿಜಯಪುರ, ದಾವಣಗೆರೆ, ಧಾರವಾಡ, ಕಲಬುರಗಿ, ಮೈಸೂರು, ಶಿವಮೊಗ್ಗ, ತುಮಕೂರು ಮತ್ತು ಮಂಗಳೂರಿದೆ. ಓಕೆ, ನಿಮಗೆ ಯಾವ್ದು ನಿಯರ್ ಆಗುತ್ತೋ ಅದನ್ನು ತಗೊಳ್ಳಿ. 11 ನಿಮಗೆ ಪ್ಲೇಸ್ಗಳನ್ನ ಸೆಲೆಕ್ಟ್ ಮಾಡ್ಕೋಬೋದು. 11 ಪ್ಲೇಸ್ ಇದ್ದಾವೆ. ನಿಮಗೆ ಯಾವ್ದು ನಿಯರ್ ಆಗುತ್ತೋ ಅದನ್ನು ಚೂಸ್ ಮಾಡಿಕೊಂಡು ನೀವು ಎಕ್ಸಾಮ್ ಬರೀಬೋದು. ಓಕೆ, ನೆಕ್ಸ್ಟು ಇದರಲ್ಲಿ ಯಾವುದಾದ್ರೂ ಒಂದನ್ನ ಇದ್ರ ವಿಷಯ ನನಗೆ ಸ್ವಲ್ಪ ಗೊತ್ತಿಲ್ಲ, ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅರ್ಜಿ ಸಲ್ಲಿಸುವ ವಿಧಾನ ಸಹ ನಾನು ಇವಾಗ ಹೇಳ್ತೀನಿ ನೋಡಿ. ಇಲ್ಲಿ ಏನೊಂದು ಲಿಂಕ್ ಕಾಣಿಸ್ತಾ ಇದೆ, CT ಆನ್ಲೈನ್ karnataka.government.in.ke ಅಂತ, ಇದ್ರ ಮೂಲಕ ಹೋಗಬೇಕು. ನೆಕ್ಸ್ಟು ಅದೇ ಹೇಳಿದ್ನಲ್ಲ ನಿಮಗೆ, ಎಲ್ಲ ಸ್ಕ್ಯಾನ್ ಮಾಡಿರೋದಕ್ಕೆಲ್ಲ JPGಯಲ್ಲಿ ಇರಬೇಕು. ಏನೊಂದು ಫೋಟೋ JPGಯಲ್ಲಿ ಇರಬೇಕು, ಸಿಗ್ನೇಚರ್ JPGಯಲ್ಲಿ ಇರಬೇಕು. ನೆಕ್ಸ್ಟ್ ನಿಮಗೆ ಒಂದು ಹಾರ್ಡ್ ಕಾಪಿನ ಡೌನ್ಲೋಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು ಭಾವಚಿತ್ರ, ನೆಕ್ಸ್ಟು ಒಂದು ಸಿಗ್ನೇಚರ್ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ. ಫಸ್ಟ್ ಎಲ್ಲ ರೆಡಿ ಮಾಡಿಟ್ಕೊಂಡು ಆಮೇಲೆ ಅಪ್ಲೈ ಮಾಡಿ. ನೆಕ್ಸ್ಟು ಏನಾರ ತಪ್ಪಿತ್ತು ಅಂತಂದರೆ ಮತ್ತೆ ಎಡಿಟ್ ಮಾಡೋಕ್ಕೆ ಬರೋಲ್ಲ, ನೋಡಿಕೊಂಡು ನೀವು ಹಾಕ್ಬೇಕಂತ ಹೇಳ್ತೀನಿ. ನೆಕ್ಸ್ಟು ಪರೀಕ್ಷಾ ಸೂಚನೆಗಳು ಸಹ ಕೊಟ್ಟಿದ್ದಾರೆ, ಇಲ್ಲ ನೋಡ್ಬೋದು. ನಮಗೇನೇ ಇನ್ಫಾರ್ಮೇಷನ್ ಎಕ್ಸ್ಟ್ರಾ ಬೇಕು ಅಂತಂದ್ರೂ ಈ ಒಂದು ವೆಬ್ಸೈಟಲ್ಲೇ ನಮಗೆ ಸಿಗುತ್ತೆ. ಓಕೆ, ನೆಕ್ಸ್ಟ್ ಕೀ ಆನ್ಸರ್ ಸಹ ಈ ವೆಬ್ಸೈಟಲ್ಲೇ ಬಿಡ್ತಾರೆ. ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂತಂದರೆ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ನೀವು ನನಗೆ ಕಮೆಂಟ್ ಮಾಡ್ಬೋದು. ನೆಕ್ಸ್ಟ್ ನಾನು ಯಾವ ಥರ ಅಪ್ಲೈ ಮಾಡೋದಂತ ಸಹ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಇದು ನಿಮಗೆ ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.